ನಮ್ ಕಾಂಗ್ರೆಸ್ ಸರ್ಕಾರ ಅನ್ನ ಭಾಗ್ಯ ಕೊಟ್ರು, ಗೃಹಲಕ್ಷ್ಮಿ ಕೊಟ್ರು, ಇನ್ನು ಯಾವ್ದಾವ ಭಾಗ್ಯಗಳು ಕೊಟ್ಟಿರೋದವ್ರು ಎಲ್ಲಾರು ಬೇಜಾರಾಗ್ಬಿಟ್ಟಿದ್ರು. ಅದ್ರಲ್ಲೂ ಎಸ್ಪೆಷಲಿ ಕುಡುಕರು ಸಖತ್ ಬೇಜಾರಾಗ್ಬಿಟ್ಟಿದ್ರು. ಗುರು ಏನಪ್ಪ ಕುಡುಕರಿಗೆ ಒಂದ್ ಭಾಗ್ಯ ಇಲ್ಲ ಅಂತ. ಹೌದಾ? ಹೌದು. ಅದಕ್ಕೆ ನಮ್ಮ ಹೆಸರಾಂತ ಹೋಮ್ ಮಿನಿಸ್ಟರ್ ಆದ ಜಿ ಪರಮೇಶ್ವರ್ ಅವರು ಎಂತ ಭಾಗ್ಯ ಬಿಟ್ಟವ್ರೆ ಅಂದ್ರೆ ಸರ್ ಏನ್ ಭಾಗ್ಯ ಹೇಳಿ, ಅದು ಆತರ ಭಾಗ್ಯ ಇನ್ನೂ ನಾವು ನೋಡಕ್ಕೆ ಆಗಲ್ಲ. ಹೊಸ ವರ್ಷದ ದಿನ ರಾತ್ರಿ ಕುಡ್ದು ಕಂಠ ಪೂರ್ತಿ ಕುಡ್ದು ಬಿಟ್ಟಿ ಅಲ್ಲಲ್ಲೇ ಬಿದೋಗ್ತಾರಲ್ಲ, ಅವ್ರನ್ನೆಲ್ಲ ತಾಂಡೋಗಿ ಮನೆಗೆ ಪಾರ್ಸಲ್ ಮಾಡ್ತಾರಂತೆ. ಪೊಲೀಸ್ ವೆಹಿಕಲ್ಸ್ ಗಳ ವ್ಯವಸ್ಥೆನೂ ಮಾಡಿರ್ತೀವಿ. ಅವ್ರನ್ನ ಕರ್ಕೊಂಡೋಗಿ ಅವರ ಮನೆ ಹತ್ರ ಬಿಡ್ತಕ್ಕಂತ ವ್ಯವಸ್ಥೆಯನ್ನ ಮಾಡಿರ್ತೇವೆ. ಅವ್ರ ಮನೆ ಹೋಮ್ ಸ್ಟೆಪ್ ಡೆಲಿವರಿ. ಈಗ ನಾವು ಫುಡ್ ಡೆಲಿವರಿ ಕೇಳಿದೀವಿ, ಮಾತ್ರೆಗಳು ಡೆಲಿವರಿ, ಪ್ರಾಡಕ್ಟ್ ಡೆಲಿವರಿ ಎಲ್ಲ ಕೇಳಿದೀವಿ. ಇವಾಗ ಹುಡುಕರನ್ನ ಮನೆಗ್ ಡೆಲಿವರಿ ಮಾಡೋದು ಇವ್ರು. ಒಬ್ಬೊಬ್ಬ ಎಂತ ಸರ್ಕಾರ ಬಂತಪ್ಪ. ಏನೇನ್ ನೋಡ್ತಾ ಇದೀವಿ ಹೇಳಿ ಸರ್ಕಾರ ಬಂದ್ಮೇಲೆ. ತರಾನು ಒಂದ್ ಭಾಗ್ಯ ಕೊಡಬಹುದು ಅಂತ ಗೊತ್ತೇ ಇಲ್ಲ. ಅಲ್ಲ ಕೊನೆಗೆ ಇದನ್ ಭಾಗ್ಯ ಮಾಡ್ತಾರೆ ಇವ್ರು. ಬೇಕಾದ್ರೆ ಹೇಳಕ್ ಆಗಲ್ಲ, ಬರೀ ನ್ಯೂ ಇಯರ್ಗೆ ಅಷ್ಟೇ ಅಂತ ಅಲ್ಲ. ಆದ್ರೂ ನಿಮ್ಗೆ ಇಲ್ಲಿಂದಾನೇ ಒಂದ್ ಹಿಂಗೆ ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಇದನ್ ಬಿಟ್ಬಿಟ್ಟು ಬೇರೆವೆಲ್ಲ ಇಶ್ಯೂಸ್ ಐತೆ, ಅದನ್ನ ಕ್ಲಿಯರ್ ಮಾಡ್ರಿ. ಎಷ್ಟೋ ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ಆಂಬುಲೆನ್ಸ್ ಇಲ್ಲ, ಆಂಬುಲೆನ್ಸ್ ಏನು ಇವರೇ ಇಲ್ಲ, ಡಾಕ್ಟರ್ಗಳು, ಬಸ್ ಫೆಸಿಲಿಟಿ ಇಲ್ಲ ಗವರ್ಮೆಂಟ್ ಸ್ಕೂಲ್ಗಳಿಗೆ. ಅಂತವೆಲ್ಲ ಮಾಡ್ರಿ ಅಂದ್ರೆ ನನ್ ಮಕ್ಳು ಕುಡುಕ್ ತೆವಲಿಗೆ ಅಲ್ಲೆಲ್ಲ ಬಿದ್ದಿರ್ತಾರಂತೆ, ಅವ್ರು ತಂಡೋಗಿ ಇವ್ರು ಮನೆಗ್ ತಂಡೋಗಿ ಪಾರ್ಸಲ್ ಮಾಡ್ತಾರಂತೆ. ನಾವೊಂದ್ ಕೆಲಸ ಮಾಡೋಣ, ಹೆಂಗೆ ಅಂದ್ರೆ ನಾವು ಇವಾಗ ಎಲ್ಲಿಂದನೋ ಎಲ್ಗೋ ಹೋಗ್ಬೇಕಿರುತ್ತೆ, ಕ್ಯಾಬ್ ಅಲ್ಲಿ 1,000 ರೂಪಾಯಿ ತೋರಿಸ್ತಿರುತ್ತೆ. ನಾವೇನ್ ಮಾಡೋಣ, ಅದೇ 200 ರೂಪಾಯಿಗೆ ಕುಡಿದ್ಬಿಡೋಣ. ಕುಡಿದ್ಬಿಟ್ಟು ತಟ್ಟಾಡ್ತೀರ ಸುಮ್ನೆ. ಅವಾಗ ಅವ್ರು ಬಂದು ಕರ್ಕೊಂಡು ಹೋಗ್ಬಿಡ್ತಾರೆ. 800 ರೂಪಾಯಿ ನಾವೇ ಉಳಿಸ್ಬೋದಲ್ಲ. ಹೆಂಗೈತಿದೆ ಐಡಿಯಾ? 800 ರೂಪಾಯಿಗೆ ಮತ್ತೆ ನೆಕ್ಸ್ಟ್ ದಿವಸ ಇನ್ನೊಂದ್ ದಿನ ಕುಡಿಯೋಣ 200 ರೂಪಾಯಿಗೆ, ಮತ್ತೆ ತಂಡಾಗ ಅವರೇ ಬಿಡ್ತಾರೆ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ.